ಓಂ ಹ್ರೀಂ ಪ್ರತ್ಯಂಗಿರಾಯಿ ನಮಃ. ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತುಚಲನ ವೀಕ್ಷಣೆಯನ್ನು ಮಾಡ್ತಾಯಿರ್ತಕ್ಕಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಪ್ರಾರಂಭವನ್ನು ಮಾಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಗುರುಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಗುರುಗ್ರಹದ ಗುರುಬಲ ಇದ್ದರೆ ನಮಗೇನೇನು ಅನುಕೂಲಗಳಾಗ್ತದೆ, ಗುರುಬಲ ಇಲ್ಲ ಅಂದರೆ ಏನೇನು ಸಮಸ್ಯೆಗಳಾಗ್ತದೆ, ಆ ಗುರುಬಲವನ್ನು ಪಡ್ಕೊಳ್ಳಿಕ್ಕೆ ಏನೇನು ಸರಳವಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಚಾರಧಾರೆ ಅತ್ಯಂತ ಕುತೂಹಲಕಾರಿಯಾಗಿ ಪ್ರತಿಯೊಬ್ಬರಿಗೂ ಸಹ ಗುರುಬಲ ಬೇಕೇ ಬೇಕು. ಅಂತಹ ಗುರುಬಲದ ಒಂದಷ್ಟು ಸೀಕ್ರೆಟ್ಗಳನ್ನು ನಿಮ್ಮ ಮುಂದೆ ರಿವೀಲ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ತಿಳ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಲ್ವಾ? ಎಸ್, ಬನ್ನಿ ನೇರವಾಗಿ ಹೋಗ್ಬಿಡೋಣ. ಗುರುಗ್ರಹ. ಈ ಗುರುಗ್ರಹ 9 ಗ್ರಹಗಳಲ್ಲೇ ಅತ್ಯಂತ ಪ್ರಧಾನವಾದಂತಹ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ದೊಡ್ಡವರು ಹೇಳ್ತಾರೆ, ತಂದೆ ತಾಯಿ ಗುರು ಕಣ್ಣಿಗೆ ಕಾಣುವ ದೇವರು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ಸೊ ಅಲ್ಲೂ ಸಹ ಗುರುವಿಗೆ ಪ್ರಧಾನವಾದಂಥ ಸ್ಥಾನ ಇರ್ತದೆ. ಗುರುವಾಣಿ ಅಂತ ಹೇಳ್ತಾರೆ. ಗುರು ತನ್ನ ಬಾಯಿಂದ ಏನು ನುಡಿತಾನೋ, ಏನು ಹೇಳ್ತಾನೋ ಅದು ಯಾವತ್ತೂ ಸತ್ಯ ಆಗುತ್ತೆ, ನಿಜ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅಲ್ಲಿಯೂ ಸಹ ಗುರುವಿಗೆ ಪ್ರಧಾನವಾದಂಥ ಸ್ಥಾನವನ್ನು ಕೊಡ್ತಾರೆ. ಗುರು ಕೃಪೆ ಇದ್ರೇ ಎಲ್ಲವೂ ಸಹ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಗುರುವಿನ ಆಶೀರ್ವಾದ ಬೇಕು ಅನ್ನೋದು ಸಹ ಇದು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಜೀವನದ ಯಾವೊಂದು ಹಂತಕ್ಕೆ ಹೋದರೂ ಸಹ ಆ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಅಂತಹ ಗುರು ಕೃಪಾ ಕಟಾಕ್ಷೆಯನ್ನು ಕೊಡ್ತಕ್ಕಂಥ 9 ಗ್ರಹಗಳಲ್ಲೇ ಪ್ರಧಾನವಾದಂಥ ಸ್ಥಾನವನ್ನು ಪಡ್ಕೊಳ್ತಕ್ಕಂಥ ಗ್ರಹ ಯಾವುದು ಅಂದರೆ ಅದು ಗುರುಗ್ರಹ. ಆ ಗುರುಗ್ರಹವನ್ನೇ ಬೃಹಸ್ಪತಿ ಅಂತ ಹೇಳ್ತಾರೆ. ನೀವು ಚಿಕ್ಕ ಹುಡುಗರಾಗಿದ್ದ ಕೇಳಿರ್ತೀರ, ನೀನೇನು ದೊಡ್ಡ ಬೃಹಸ್ಪತಿನ, ನಿಂಗೆಲ್ಲ ಗೊತ್ತಾ ಅಂತ ಬೈತಾಯಿದ್ರು. ಸೊ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಯಾರು ಎಲ್ಲವನ್ನು ತಿಳ್ಕೊಂಡಿರ್ತಾರೋ ಆತನನ್ನು ಬೃಹಸ್ಪತಿ ಅಂತ ಕರೀತಾರೆ. ಹಾಗೆ 9 ಗ್ರಹಗಳಲ್ಲೇ ಆ ಬೃಹಸ್ಪತಿ ಅಂತಕ್ಕಂಥ ಗ್ರಹ, ಗುರು ಅಂತಕ್ಕಂಥ ಗ್ರಹ ದೇವತೆಗಳಿಗೆ ವಿದ್ಯೆಯನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯವಾಗತಕ್ಕಂಥ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಗ್ರಹ ಆಗಿರ್ತದೆ. ಆ ಬೃಹಸ್ಪತಿಯನ್ನು ದೈವ ಗುರು ಅಂತಂದರೆ ದೇವತೆಗಳಿಗೇ ವಿದ್ಯೆಗಳನ್ನು ಹೇಳ್ಕೊಡ್ತಕ್ಕಂಥ ಗುರು ಅಂತ ಕರೀತಾರೆ. ಅಂಥ ಗುರುಕೃಪೆ, ದೇವತೆಗಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಅಂಥ ಗುರುಕೃಪೆ ನಮಗೆ ಸಿಕ್ಕಿದ್ರೆ ನಾವೇನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಅಂತ ನಮ್ಮ ಪೂರ್ವಜರ ಒಂದು ನಂಬಿಕೆ. ಹಾಗಾಗಿ ಗುರುಬಲ ಇದ್ದರೆ ನಮಗೇನು ಲಾಭ ಅಪ್ಪ ಅಂತಂದರೆ, ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ವಿದ್ಯೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿ ಸಿಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಚುರುಕುತನ ಉಂಟಾಗ್ತದೆ, ವಿಶೇಷವಾದಂತಹ ಜ್ಞಾನ, ಅಪಾರವಾದಂತಹ ಒಂದು ಪ್ರಾಕ್ಟಿಕಲ್ ನಾಲೆಜ್ ಅವರಲ್ಲಿ ಗ್ರೋತ್ ಆಗ್ತಾ ಹೋಗ್ತದೆ, ಆ್ಯಕ್ಟಿವ್ ಆಗಿರ್ತಾರೆ, ಅವ್ರ ಹೆಲ್ತ್ ಗ್ರೋತ್ ಆಗ್ತಾ ಇರ್ತದೆ. ಅದೇ ಮಧ್ಯ ವಯಸ್ಕರಾಗಿದ್ದರೆ ಅವರಿಗೆ ವಿವಾಹ ಶೀಘ್ರವಾಗಿ ಕೂಡಿ ಬರ್ತದೆ, ಉದ್ಯೋಗದಲ್ಲಿ ಗ್ರೋತ್ ಸಿಗ್ತದೆ, ಶೀಘ್ರವಾಗಿ ಪ್ರಮೋಷನ್ ಸಿಗ್ತಾ ಹೋಗ್ತದೆ. ಅವರೇನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸಹ ಅದರಲ್ಲಿ ಉನ್ನತವಾದಂಥ ಸ್ಥಾನಮಾನಗಳು ಸಿಗ್ತಾ ಹೋಗ್ತದೆ, ಪ್ರಮೋಷನ್ ಸಿಗ್ತಾ ಹೋಗ್ತದೆ, ಗೌರವ ಮರ್ಯಾದೆಗಳು, ಅವ್ರಿಗೇನು ಸ್ಥಾನಮಾನಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಅಭಿವೃದ್ಧಿಗೆ ಪೂರಕವಾದಂಥ ಅಂಶಗಳು ಅವರ ಬೆನ್ನಿಗೆ ನಿಲ್ತಾ ಹೋಗ್ತದೆ, ಸಿಗ್ತಾ ಹೋಗ್ತದೆ. ವಿವಾಹವಾದಂಥ ನಂತರದಲ್ಲಿ ಶೀಘ್ರವಾಗಿ ಸಂತಾನ ಉಂಟಾಗಲಿಕ್ಕೂ ಸಹ ಗುರುಕೃಪೆ ಬೇಕು. ಸಂತಾನದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೂ ಸಹ ಗುರುಕೃಪೆ ಬೇಕು. ಜೀವನದ ಉನ್ನತ ಹಂತಕ್ಕೆ ಹೋದಾಗ ಆತನಿಗೆ ಏನು ಮನೆ ಬೇಕು, ಏನು ನೆಮ್ಮದಿ ಬೇಕು, ಹಣ ಬೇಕು, ಅಧಿಕಾರ ಬೇಕು, ಇದೆಲ್ಲವನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಗುರು. ವಿಶೇಷವಾಗಿ ಗುರುವನ್ನು ಅಭಿವೃದ್ಧಿಯ ಪ್ರತೀಕ ಮತ್ತು ಸಂತಾನಕಾರಕ ಆಗ್ತದೆ. ಶೀಘ್ರ ವಿವಾಹ, ಶೀಘ್ರ ಸಂತಾನ, ಉತ್ತಮವಾದಂಥ ವಿದ್ಯೆ, ಗ್ರೋತು ಇದೆಲ್ಲ ಕೊಡ್ತಕ್ಕಂಥವ್ನು ಯಾರು ಅಂದರೆ ಗುರುಗ್ರಹ. ಮತ್ತು ಗುರುವನ್ನು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ರಹ, ಉದರಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂತ ಕರಿತೀವಿ. ಏನಾದರೂ ನಮಗೆ ಹೊಟ್ಟೆ ಭಾಗದಲ್ಲಿ ಹೆಲ್ತ್ ಇಶ್ಯೂಸ್ ಆಗಬಾರ್ದು, ಜೀರ್ಣಕ್ರಿಯೆ ಚೆನ್ನಾಗಬೇಕು, ಬಿ ಪಿ ಶುಗರ್ ಗ್ರೋತ್ ಆಗಬಾರ್ದು, ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಯ ಜೊತೆಗೆ ದೊಡ್ಡ ಕರಳು, ಚಿಕ್ಕ ಕರಳು, ಏನೇನು ಅಂಶಗಳಿರ್ತವೋ ಅವೆಲ್ಲವೂ ಸಹ ಉತ್ತಮವಾಗಿ ಕೆಲಸವನ್ನು ಮಾಡಬೇಕು ಅಂದರೆ ಆ ಗುರುವಿನ ಬಲ ಇರಬೇಕು. ಗುರು ಫ್ರೀಕ್ವೆನ್ಸಿ ಬಾಡಿನಲ್ಲಿ ಹೈ ಲೆವೆಲಲ್ಲಿ ಇರಬೇಕು ಅಂತ ನಮಗೆ ಶಾಸ್ತ್ರಗಳು ತಿಳಿಸ್ಕೊಡ್ತವೆ. ಹಾಗಾಗಿ ಒಬ್ಬ ಮಗು ಹುಟ್ಟಿದಾಗಿಂದನೂ ಆತ ಸಾಯೋದ್ರೊಳಗೆ ಆತ ಏನೇನು ಷೋಡಶ ಕರ್ಮಗಳು ಅಂತಿರ್ತವೆ ಆ ಎಲ್ಲ ಕರ್ಮಗಳಲ್ಲಿ ಸಕ್ಸಸ್ಫುಲ್ಲಾಗಿ ಫಲ ಸಿಗಬೇಕು ಅಂತಂತಂದರೆ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಅಭಿವೃದ್ಧಿ, ಮನೆ ಕಟ್ಟೋದು, ಯಾವುದೇ ಒಂದು ವಿಚಾರದಲ್ಲಿ ಗ್ರೋತ್ ಸಿಗಬೇಕು ಅಂದರೂ ಸಹ
ಗುರುಕೃಪೆ ಇರಬೇಕು, ಗುರುವಿನ ಕೃಪಾ ಕಟಾಕ್ಷ ಇರಬೇಕು. ಅದೆಲ್ಲವೂ ಸಹ ಪಡ್ಕೊಂಡಿದ್ದಾನೆ ಅಂದರೆ ಆತನ ಜಾತಕದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿದ್ದಾನೆ, ಮಿತ್ರನ ಮನೆಯಲ್ಲಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ. ಆದರೆ ಯಾವಾಗ ಎಲ್ಲ ವಿಚಾರಗಳಲ್ಲಿ ಆತ ಡೌನ್ಫಾಲ್ ಆಗ್ತಾಯಿದ್ದಾನೆ ಅಂದರೆ ಆ ಗುರುಗ್ರಹ ರಾಹುವಿನ ಜೊತೆಯಲ್ಲಾಗಲಿ, ಶನೇಶ್ವರನ ಜೊತೆಯಾಗಲಿ, ನೀಚ ಸ್ಥಾನವಾಗಿರ್ತಕ್ಕಂಥ ಮಕರ ರಾಶಿಯಲ್ಲಿದ್ದಾನೆ ಅಂತ ಅದು ಇಂಡಿಕೇಟ್ ಆಗುತ್ತೆ. ಅದಕ್ಕೆ ನಿಮ್ಮ ಜಾತಕ ನೋಡಲೇಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ಅಂತಹ ಗುರುಕೃಪೆ ಇಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಏನಾದರೂ ಹೆಲ್ತ್ ಇಶ್ಯೂ ಸಫರ್ ಪಡ್ತಾಯಿದ್ರೆ, ಸಂತಾನಕ್ಕೆ ಸಂಬಂಧಪಟ್ಟಂಥ ಹೆಲ್ತ್ ಇಶ್ಯೂ ಸಫರ್ ಪಡ್ತಾಯಿದ್ರೆ, ವಿದ್ಯೆಯಲ್ಲಿ ಅಭಿವೃದ್ಧಿ ಇಲ್ಲ ಅಂತಂದರೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ ಅಂತಂದರೆ, ಪ್ರಮೋಷನ್ ಸಿಗ್ತಾ ಇಲ್ಲ ಅಂದರೆ, ಉನ್ನತ ಅಧಿಕಾರಿಗಳಿಂದ ಕಿರಿಕಿರಿಗೆ ಒಳಗಾಗ್ತಾ ಇದ್ದೀವಿ ಅಂತಂದರೆ, ನಾವು ಎಲ್ಲಿ ಇರ್ತೀವೋ ಅಲ್ಲಿ ಗೌರವ ಮರ್ಯಾದೆಗಳು ನಮಗೇನಾದರೂ ಸಿಗ್ತಾ ಇಲ್ಲ ಅಂತಂತಂದರೆ, ಎಷ್ಟೇ ಪ್ರಯತ್ನ ಪಟ್ಟರು ವಿವಾಹ ಆಗ್ತಾ ಇಲ್ಲ ಅಂತಂದರೆ, ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಎಷ್ಟೇ ಪ್ರಯತ್ನ ಪಟ್ಟರು ಸಹ ಸಮಾಜದಲ್ಲಿ ಗೌರವ ಮರ್ಯಾದೆಗಳಿಗೆ ನಮಗೆ ಕೊರತೆ ಆಗ್ತಾ ಇದೆ ಅಂತಂದರೆ, ಒಂದು ಜಮೀನು ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಮಕ್ಕಳಿಂದ, ಹೆಂಡತಿಯಿಂದ, ಮಡದಿಯಿಂದ, ಕೌಟುಂಬಿಕ ವ್ಯವಸ್ಥೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ, ಆಗ ಗುರುಬಲವನ್ನು ಬೆಳೆಸ್ಕೋಬೇಕು. ಗುರುಕೃಪೆಗೆ ಹೇಗೆ ಗುರುಕೃಪೆಗೆ ಒಳಗಾಗ್ಲಿಕ್ಕೆ ಸಾಧ್ಯ? ಪ್ರತಿ ಗುರುವಾರದಂದು ತಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಾಲಯ ಆಗಲಿ, ಶಿರಡಿ ಸಾಯಿಬಾಬರ ದೇವಾಲಯ ಆಗಲಿ, ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯ ಆಗಲಿ, ಮಹಾಮಹೇಶ್ವರ ದೇವಾಲಯ ಆಗಲಿ, ಇಂತಹ ಗುರುಗಳ ದೇವಾಲಯಕ್ಕೆ ತೆರಳಿ, ಅಥವಾ ನವಗ್ರಹ ಕಲ್ಲುಗಳಿರ್ತವೆ, ಆ ನವಗ್ರಹ ಕಲ್ಲುಗಳಲ್ಲಿ ಉತ್ತರ ದಿಕ್ಕಿಗೆ ಗುರುಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದೆ ಅಂಥ ಗುರುವಿನ ವಿಗ್ರಹದ ಬಳಿಗೆ ತೆರಳಿ, ಅಥವಾ ದತ್ತಾತ್ರೇಯ ಮಹಾಸ್ವಾಮಿ ದೇವಾಲಯಕ್ಕೆ ತೆರಳಿ, ಯಾವುದೇ ಗುರುಗಳಾಗಿರ್ಬೋದು, ಇದೆಲ್ಲ ಗುರುಗಳ ದೇವಾಲಯಕ್ಕೆ ಅಥವಾ ನವಗ್ರಹಗಳ ಆ ಒಂದು ಪ್ರದಕ್ಷಿಣೆ ಆಗ್ತಕ್ಕಂಥ ನವಗ್ರಹ ಕಲ್ಲುಗಳೇನಿರ್ತವೆ ಅಲ್ಲಿ ತೆರಳಿ, ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ 2 ಇಡಿಯಷ್ಟು ಅಥವಾ 3 ಇಡಿಯಷ್ಟು ಕಡಲೆಯನ್ನು ಹಾಕಿ ಅದನ್ನು ಒಂದು ಗಂಟು ಕಟ್ಟಿ, ಕಡಲೆ ಗೊತ್ತಿರುತ್ತೆ ನಿಮಗೆ, ಗಣೇಶ ಹಬ್ಬದಲ್ಲಿ ಪ್ರಸಾದವನ್ನು ಕೊಡ್ತಾರಲ್ಲ ಅದನ್ನು ಕಡಲೆ ಅಂತ ಹೇಳ್ತೀವಿ, ಅಂತಹ ಕಡಲೆಯನ್ನು ಇಟ್ಕೊಂಡು 9 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅಲ್ಲಿಟ್ಟು ಗುರು ಬಳಿ ಸಂಕಲ್ಪವನ್ನು ಮಾಡ್ಕೊಂಡಿದ್ದೆ ಅಂದರೆ ಆ ಗುರುವಿನ ಕೃಪಾ ಕಟಾಕ್ಷ ಸಿಗ್ತದೆ. ಪ್ರತಿದಿನ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ನಾನದ ನೀರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಒಂದು 5 ನಿಮಿಷ ಬಿಟ್ಟು ಆ ನೀರಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡೋದ್ರಿಂದನೂ ಸಹ ಗುರುಬಲ ಸಿಗ್ತದೆ. ಕಿತ್ತಳೆ ಹಣ್ಣನ್ನು ನಾವು ಯಾರಿಗಾದರೂ ದಾನವನ್ನು ಮಾಡಿದ್ರೆ, ಅರಿಶಿನ ಕಲರ್ ಬಟ್ಟೆಯನ್ನು ದಾನವನ್ನು ಮಾಡಿದ್ರೆ, ಜ್ಞಾನಿಗಳಿಗೆ, ಶಿಕ್ಷಕರಿಗೆ, ವಯೋವೃದ್ಧರಿಗೆ ನಮ್ಮ ಕೈಲಾದಂಥ ಅನ್ನ ಆಹಾರಗಳನ್ನು, ವಸ್ತ್ರ ವೈಡೂರ್ಯಗಳನ್ನು ದಾನವನ್ನು ಮಾಡಿದ್ರೆ ಆವಾಗಲೂ ಸಹ ಗುರುಬಲ ಸಿಗ್ತದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ತಂದೆ ತಾಯಿಗೆ ಗೌರವವನ್ನು ಕೊಟ್ಟರೆ ಗುರುಬಲ ಸಿಗ್ತದೆ. ವಯೋವೃದ್ಧರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರೆ ಗುರುಬಲ ಸಿಗ್ತದೆ. ಶಿಕ್ಷಣ ಸಂಸ್ಥೆಗಳು ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ರೆ ಗುರುಬಲ ಸಿಗ್ತದೆ. ದೇವಾಲಯಗಳಿಗೆ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿದ್ರೆ ಗುರುಬಲ ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ, ಶಿರಡಿ ಸಾಯಿಬಾಬಾ, ಶಿವನ ದೇವಾಲಯಗಳಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿದ್ರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಗುರುಬಲ ಸಿಗ್ತದೆ. ಹೀಗಾಗಿ ಇಂಥೆಲ್ಲ ಗುರುಬಲವನ್ನು ಪಡ್ಕೊಂಡ್ರೆ ಶೀಘ್ರ ವಿವಾಹ, ಉದ್ಯೋಗ, ಯಶಸ್ಸು ಮತ್ತು ಮನೆ, ಈ ಎಲ್ಲ ವಿಚಾರದಲ್ಲಿ ನಮಗೆ ಒಂದು ಅಲ್ಟಿಮೇಟ್ ನೆಮ್ಮದಿ, ಆನಂದ ಸಿಗಬೇಕು ಅಂದರೆ ಗುರುಬಲವನ್ನು ಹೆಚ್ಚಿಸ್ಕೊಳ್ಳಬೇಕು. ಎಲ್ಲ ದಾರಿಗಳ ಮೂಲಕ ಗುರುಬಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಸಹ ಗುರುಬಲ ಸಿಗಲಿ. ತಮ್ಮ ಜಾತಕದಲ್ಲಿ ಗುರು ಹೇಗಿದ್ದಾನೆ ಅಂತ ತಿಳ್ಕೊಬೇಕು ಅಂತಂತಂದರೆ, ಆ ಗುರು ಕೃಪೆ ಇದೆಯೋ ಇಲ್ಲೋ ಅಂತ ತಿಳ್ಕೊಬೇಕು ಅಂತಂದರೆ, ಈ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರ್ತಕ್ಕಂಥ ಆ ನಂಬರ್ಗೆ ಕಾಲ್ ಮಾಡಿ ತಮ್ಮ ಜಾತಕದಲ್ಲಿ ಗುರು ಹೇಗಿದ್ದಾನೆ ಅಂತ ವೈಯಕ್ತಿಕವಾದಂತಹ ಜಾತಕವನ್ನು ತೋರಿಸಿ ತಮ್ಮ ಡೇಟ್ ಆಫ್ ಬರ್ತ್ ಟೈಮನ್ನು ಕೊಟ್ಟು ತಿಳ್ಕೊಬೋದು ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಎಲ್ಲ ವಿಚಾರಧಾರೆಗಳನ್ನು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ. ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.